ರಾಜ್ಯ ರಾಜಕೀಯಕ್ಕೆ ವಿಐಪಿ ಪಕ್ಷದ ಎಂಟ್ರಿ. ಅಹಿಂದ ಕಡೆಗಳನಿಗೆ ಹೊಸ ಪಕ್ಷದ ಆಕ್ರೋಶ. 70 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲು ಎಚ್ಚರಿಕೆ ಕೊಟ್ಟಿದ್ದಾರೆ. ಶಾಸನ ಸಭೆಯಲ್ಲಿ ಅಹಿಂದ ಧ್ವನಿ ಮೊಳಗಿಸುವುದಕ್ಕೆ ಪಣ ತೊಟ್ಟಿದ್ದಾರೆ. ಜೂನ್ 7ನೇ ತಾರೀಕಿಗೆ ಖಾಸಗಿ ಹೋಟೆಲ್ನಲ್ಲಿ ಸಮಾವೇಶ ಇದೆ. ಬಿಹಾರ ಯಶಸ್ಸಿನ ಬೆನ್ನಲ್ಲೇ ಕರ್ನಾಟಕಕ್ಕೆ ಇದೀಗ ಲಗೇಟ್ ಇರುವುದು. ಅಹಿಂದ ನಾಯಕರ ಕಡೆಗಣನೆಯ ವಿರುದ್ಧ ಕರ್ನಾಟಕದ 70 ಕ್ಷೇತ್ರಗಳಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ರಾಜಕಾರಣಕ್ಕೆ ವಿಕಾಸಶೀಲ ಇನ್ಸಾನ್ಸ್ ಪಾರ್ಟಿ ಅಂತ ಇದು ಎಂಟ್ರಿ ಕೊಟ್ಟಿರೋದು. ನಮ್ಮ ಬೇಡಿಕೆ, ನಮ್ಮ ಭರವಸೆ ಎಲ್ಲ ಮುಗೀತು. ಈಗ ಅಹಿಂದ ನಾಯಕನ ಇಳಿಸಾಯಿತು. ಸಿದ್ದರಾಮಯ್ಯನವರು ಇಳಿದ್ರು. ಆಮೇಲೆ ಸಿದ್ದರಾಮಯ್ಯನವರು ಗೆದ್ದು ಬಂದಾಗ ನಮಗೆಲ್ಲ ಒಂದು ಭರವಸೆ ಆಶಾಕಿರಣ ಆಗಿದ್ದರು. ನಮ್ಮೆಲ್ಲ ಅಹಿಂದ ಸಮಾಜಕ್ಕೆ ನಮಗೆ ಈಗ ನೋಡಿ, ನಾವು ಒಂದು ಬೆಸ್ತ ಸಮಾಜದವರು, ನಮಗೆ ಪ್ರಾಧಿಕಾರ ಮಾಡ್ತಾರೆ, ಅಂಬಿಗರ ಚೌಡಯ್ಯ ನಿಗಮಕ್ಕೆ 500 ಕೋಟಿ ಕೊಟ್ಟು ನಮ್ಮ ಸಮಾಜನ ಉದ್ಧಾರ ಮಾಡ್ತಾರೆ ಅಂತ. ಅದೇ ರೀತಿ ಉಪ್ಪಾರಲ್ಲೂ ಹಂಗೆ ಇತ್ತು, ಗೊಲ್ಲರಲ್ಲೂ ಹಂಗೆ ಇತ್ತು. ಆದರೆ ಇವರು 8 ವರ್ಷ CM ಆದಾಗಲೂ ಸಹ ಆ ಥರ ದೊಡ್ಡ ಸಾಹಸಗಳಿಗೆ ಕೈ ಹಾಕಿಲ್ಲ. ನಮ್ಮ ಎಲ್ಲ ಸಮಾಜಗಳ ಓಟ್ ತಗೊಂಡು ಅವರು ಅವ್ರದ್ದು ಬೇಳೆ ಬೇಯಿಸ್ಕೊಂಡು ಹೋದರು. ಅವ್ರಿಗೆ ಎಲ್ಲಿ ಪ್ರಾಧಿಕಾರ ಬೇಕೋ ಮಾಡಿಕೊಂಡ್ರು, ಅವ್ರಿಗೆ ನಿಗಮಗಳು ಮಾಡಿಕೊಂಡ್ರು, ಅವ್ರಿಗೆ ಒಂದಲ್ಲ ಎರಡಲ್ಲ 3 ಪ್ರಾಧಿಕಾರಗಳು ಮಾಡಿಕೊಂಡ್ರು. ನಾವು ಅವ್ರ ವಿರುದ್ಧ ಅನ್ನೋಕ್ಕಿಂತ ನಮ್ಮ ಓಟು ನಾವೇ ಹಾಕ್ಕೊಂಡು, ನಮ್ಮ ಹಿಂದುಳಿದ ವರ್ಗಗಳವರು ನಮ್ಮ ಓಟು ನಾವೇ ಹಾಕ್ಕೊಂಡು ನಾವು ಈ ರಾಜ್ಯದ ಒಂದು ಚುಕ್ಕಾಣಿ ಹಿಡೀಲಿಕ್ಕೆ ನಾವು ಇವತ್ತು ತಯಾರಾಗಿದ್ದೀವಿ. ಅದರಲ್ಲಿ ನಾವು 224 ಕ್ಷೇತ್ರನ ನಾನು ಆಯ್ಕೆ ಮಾಡ್ತೀನಿ, 224 ಕ್ಷೇತ್ರದಲ್ಲೂ ನಾನು ಪ್ರತಿನಿಧಿಗಳಾಗ್ತೀನಿ, ಆರಿಸ್ತಾ ಇರ್ತೀನಿ. ಆ ಥರ ಸುಳ್ಳು